ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯ ಕಟ್ಟಡ ಕಾಮಗಾರಿ ಶುರು ಮಾಡಿ 7 ವರ್ಷ ಕಳೆಯಿತು. ಆದರೆ ಕಾಮಗಾರಿನೇ ಇನ್ನೂವರೆಗೂ ಮುಗಿತಾ ಇಲ್ಲ. ಕೋಳಿ ಫಾರ್ಮ್ನಂತಹ ಶೆಡ್ ಅನ್ನ ಹಾಸ್ಟೆಲ್ ಮಾಡಲಾಗಿದೆ. ಮಕ್ಕಳಿಗೆ ನಿದ್ರೆ ಮಾಡೋಕ್ಕೂ ಕೂಡ ಸರಿಯಾದಂತಹ ಕೊಠಡಿಗಳಿಲ್ಲ. ಮರದ ಕೆಳಗೆ ಓದಬೇಕಾಗಿದೆ. ಈ ಎಲ್ಲಾ ಸಮಸ್ಯೆಗಳನ್ನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿದ್ದೀವಿ. ಸೊ ಇದು ಹೆಸರಿಗೆ ಮಾತ್ರ ವಸತಿ ಶಾಲೆ ಆದರೆ ಇಲ್ಲಿ ಒಂದು ಶಾಲೆ ಇಲ್ಲ ಅನ್ನುವಂಥದ್ದು ಇಲ್ಲಿರುವಂಥ ವಿದ್ಯಾರ್ಥಿಗಳ ಮತ್ತು ಇಲ್ಲಿರುವಂಥ ಸ್ಥಳೀಯರ ಮತ್ತು ಆ ವಿದ್ಯಾರ್ಥಿಗಳ ಪೋಷಕರ ದುರಾದೃಷ್ಟ. ಸೊ ಇಲ್ಲಿನ ವಿದ್ಯಾರ್ಥಿಗಳು ಯಾವ ರೀತಿಯಾಗಿರುವಂಥ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅನ್ನುವಂಥದ್ದನ್ನು ಇವತ್ತು ನ್ಯೂಸ್ 18 ರಾಜ್ಯದ ಜನತೆಯ ಮುಂದೆ ತೆರೆದಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲಿಗೆ ಇಲ್ಲಿರುವಂಥ ಸ್ಥಳೀಯರು ಮತ್ತು ಪೋಷಕರನ್ನು ಮಾತಾಡ್ಸೋಣ, ಆಮೇಲೆ ಮಕ್ಕಳನ್ನು ಮಾತಾಡಿಸ್ತಾ ಹೋಗೋಣ. ಇಲ್ಲಿರುವಂಥ ಮಕ್ಕಳು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಇದು ಹೆಸರಿಗೆ ಮಾತ್ರ ಒಂದು ವಸತಿ ಶಾಲೆ, ಆದರೆ ಇಲ್ಲಿ ಶಾಲೆ ಇಲ್ಲ ಅನ್ನುವಂಥದ್ದು ಭಾಳ ದುರಾದೃಷ್ಟಕರ. ಹೇಳೋದಕ್ಕೆ ನಮಗೆ ಕಾಮಿಡಿ ಅಂತ ಅನಿಸಿದ್ರು ಭಾಳ ನೋವಿನ ಸಂಗತಿ. ಮಕ್ಕಳು ನೆಲದ ಮೇಲೆ ಕೂತು ಪಾಠ ಓದ್ತಾರೆ, ಅವರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಇಲ್ಲ. ಸರ್ಕಾರ ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ? ಸರ್, ಈಗಾಗಲೇ ಸುಮಾರು ವರ್ಷಗಳಿಂದ ಇಲ್ಲಿ ಅಂಬೇಡ್ಕರ್ ಶಾಲೆ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ. ಇಲ್ಲಿ ಕೋಳಿ ಫಾರಮ್, ಇದು ಮೊದಲು ಅನಂತ ಶೆಟ್ಟಿಯವರ ಕೋಳಿ ಫಾರಮ್. ಈ ಕೋಳಿ ಫಾರಮ್ ಎಷ್ಟು ಹೊಲಸು ಮಟ್ಟದಲ್ಲಿ ಇತ್ತಂದರೆ ಪ್ರಾರಂಭ ಹಂತದಲ್ಲೇ ಆ ಮಕ್ಕಳನ್ನು ಅಂಬೇಡ್ಕರ್ ಈ ದೇಶಕ್ಕೆ ಭಾರತದ ಸಂವಿಧಾನವನ್ನು ತಂದು ಅನೇಕ ವ್ಯವಸ್ಥೆಯ ಮತ್ತು ಕಾನೂನುಗಳನ್ನು ಜಾರಿಗೆ ತಂದಂಥ ಮತ್ತು ಅನೇಕ ಸವಲತ್ತುಗಳು ಮತ್ತು ಶಿಕ್ಷಣದ ಒಂದು ಅರಿವನ್ನು ಮೂಡಿಸಿ ಮಕ್ಕಳಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ತಂದಂಥ ಅಂಬೇಡ್ಕರ್ ಹೆಸರಿಟ್ಟುಕೊಂಡಂಥ ಸ್ಕೂಲು ಇಲ್ಲಿ ಒಂದು ಅನಾಥವಾಗಿ, ಸರಿಯಾದ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಸಣ್ಣ ಸಣ್ಣ ಗೂಡುಗಳಿದ್ದಾವೆ, ಆಮೇಲೆ ಮಲಗಲಿಕ್ಕೆ ವ್ಯವಸ್ಥೆ ಇಲ್ಲ. ಇನ್ನು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಇವತ್ತು ಅಂಬೇಡ್ಕರ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದು ನಮ್ಮ ದುರಂತ ಮತ್ತು ನಮ್ಮ ದೇಶದ ದುರಂತ ಮತ್ತು ನಮ್ಮ ಮಕ್ಕಳ ದುರಂತ. ಆದರೆ ಸರ್ಕಾರ ಈಗಾಗಲೇ ಅನುದಾನ ತಂದಿದೆ. ಅನುದಾನದಲ್ಲಿ ಈಗಾಗಲೇ ಕೂಡ್ಲಿಗಿ ತಾಲೂಕಿನ ಹೊಸಳ್ಳಿ ಹೈವೇ ಹೆದ್ದಾರಿನಲ್ಲಿ ಇಮ್ಡಾಪುರದ ಹತ್ತಿರ ಈಗಾಗಲೇ ಅಂಬೇಡ್ಕರ್ ಶಾಲೆ ಸುಮಾರು ವರ್ಷಗಳಿಂದ ಕಟ್ಟುವ ಹಂತದಲ್ಲಿ ಇದ್ದು ಪೂರ್ಣಗೊಂಡಿದೆ. ಆದರೆ ಇನ್ನೂ ಅದು ಶಾಲೆಯ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಇನ್ನು ಅವಕಾಶ ಸಿಗ್ತಾ ಇಲ್ಲ. ಅಂದರೆ ಕೋಳಿ ಶೆಡ್ನಲ್ಲಿ ಈಗ ಪಾಠ ಮಾಡ್ತಿದ್ದಾರೆ ಸರ್, ವಸತಿನೂ ಅಲ್ಲೇ ಇರೋದು. ಕೋಳಿ ಶೆಡ್ ಅಲ್ಲ ಸರ್, ಇದು ಹೇಳಿಕ್ಕೆ ಆಗದಿರ್ತಕ್ಕಂಥ ಒಂದು ದುರಂತದ ಶಾಲೆ, ದುರಂತದ ಸ್ಥಳ, ದುರಂತದ ಶೆಡ್ಡು. ಇದು ಯಾವ ಶೆಡ್ಡು? ಇದು ಒಂದು ಕೋಳಿ ಫಾರಮ್ನಲ್ಲಿ ಕೋಳಿಗಳಿಗೆ ಈ ಫುಡ್ಡು ಸಾಕಾಣಿಕೆ ಮಾಡುವಂಥ ಮತ್ತು ಮೊಟ್ಟೆಗಳನ್ನು ತಯಾರು ಮಾಡುವಂಥ ಶೆಡ್ಡು. ಅಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಇದು ಭಾಳ ನಮಗೆ ದೊಡ್ಡ ಒಂದು ದುರಂತದ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಶಿಕ್ಷಣ ಕಲಿತಿರೋದು ನಮಗೆ ಇನ್ನೂ ಈ ನಾಡಿಗೆ ಮತ್ತು ನಮ್ಮ ಅಂಬೇಡ್ಕರರಿಗೆ ಮಾಡುವಂಥ ಅವಮಾನ. ಇದು ಅಂಬೇಡ್ಕರ್ ಸಂವಿಧಾನಕ್ಕೆ, ಅಂಬೇಡ್ಕರವರಿಗೆ ಮಾಡುವಂಥ ಅವಮಾನ. ಇದು ಸರ್ಕಾರ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಶಿಕ್ಷಣ ಸಚಿವರು ಇರ್ಬೋದು, ಸ್ಥಳೀಯ ಆಡಳಿತ, ಜಿಲ್ಲಾ ಆಡಳಿತ, ಯಾರೇ ಇರ್ಬೋದು. ಸರ್, ಹೆಂಗೆ ಸರ್ ಒಂದು ಶಾಲೆ ವ್ಯವಸ್ಥಿತವಾಗಿರುವಂಥ ಶಾಲೆ ಮಕ್ಕಳಿಗೆ ನಿರ್ಮಾಣ ಮಾಡಿಕೊಡೋಕ್ಕಾಗಿಲ್ಲ ಅಂದರೆ ಯಾಕೆ ಬೇಕು ನಮಗೆ ಸರ್ಕಾರಗಳು, ಜನಪ್ರತಿನಿಧಿಗಳು ಅಂತ? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಿ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಲ್ಲಿ ಬರೋದು, ಬಡ ಮಕ್ಕಳು ಬಿಟ್ಟರೆ ಯಾರು ಬರಲ್ಲ. ಸುಸಜ್ಜಿತವಾದ ಒಂದು ಶಾಲೆ ಆಗಬೇಕು. ಇದು ಈ ಕೂಡಲೇ ನಿರ್ಮಾಣ ಆಗಬೇಕು, ಮಕ್ಕಳಿಗೆ ಅನುಕೂಲ ಆಗಬೇಕೆಂಬ ನಮ್ಮ ಉದ್ದೇಶ. ಮಾತಾಡಿಸ್ತೀನಿ ಸರ್ ನಿಮ್ಮನ್ನು. ಅದಕ್ಕೂ ಮೊದಲು ಇಲ್ಲಿನ ವಿದ್ಯಾರ್ಥಿನಿರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ.
ಸೊ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಶಾಲೆಯಲ್ಲಿ ಓದೋದು, ವ್ಯವಸ್ಥೆ ಇಲ್ಲ, ನೋಡೋದಕ್ಕೆ ನಮಗೆ ಬೇಜಾರಾಗುತ್ತೆ. ಇನ್ನು ಓದ್ತಿರೋಂಥ ನೀವು ಸರ್ ಎಜುಕೇಷನ್ ಮತ್ತು ಫುಡ್ ಅಂತ ಬಂದರೆ ಯಾವುದೇ ತೊಂದರೆ ಇಲ್ಲ. ನಮಗೆ ಉಳ್ಕೊಳಕ್ಕೆ ಮತ್ತು ಬಟ್ಟೆಗಳೆಲ್ಲ ಒಣಗಾಕೋಕ್ಕೆ ಭಾಳ ತೊಂದರೆ ಇದೆ. ಮತ್ತು ಕ್ಲಾಸ್ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗ್ತದೆ ಸರ್. ಅಲ್ಲ, ಈಗ ಶಾಲೆ ಅಂತಂದಾಗ ನಮಗೊಂದು ಒಂದು 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 ರೂಪರೇಷೆ ಇರುತ್ತೆ. ಶಾಲೆ ಹಿಂಗಿರುತ್ತೆ, ಶಾಲೆಗೊಂದು ವಾತಾವರಣ, ಒಂದು ಮೈದಾನ ಇರುತ್ತೆ, ಕೊಠಡಿಗಳ ಕ್ಲಾಸ್ ರೂಮ್ ಇರುತ್ತೆ, ಬೋರ್ಡ್ ಇರುತ್ತೆ. ಆದರೆ ನಿಮಗೆ ಶಾಲೆ ಅಂತಂದರೆ ಆ ಥರದ್ದು ಯಾವುದೇ ಒಂದು ಕಲ್ಪನೆಯೂ ಇಲ್ವಲ್ಲ, ಬರೀ ನೆಲದ ಮೇಲೆ ಮಣ್ಣಿನ ಮೇಲೆ ಕೂರಬೇಕು. ಈಗ ಎಷ್ಟು ವರ್ಷದಿಂದ ಇಲ್ಲಿ ಓದ್ತಾ ಇದ್ದೀರಿ ನೀವು? ನಾವು 4 ವರ್ಷದಿಂದ 4 ವರ್ಷದಿಂದ ಹಿಂಗೆ ಹೊರಗಡೆನೇ ಓದ್ತಾ ಇದ್ದೀರಾ? ಏನೇನು ಕ್ಲಾಸ್ ಮಾಡ್ಬೇಕಾದ್ರೆ ಒಳಗಾಗಲಿಲ್ಲ ಅಂದರೆ ಹೊರಗೆ ಬಂದು ಕ್ಲಾಸ್ ಮಾಡ್ತಿದ್ದಾರೆ. ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಹೊರಗೆ ಬಂದು ಕೂರಿಸ್ತಿದ್ದಾರೆ. ಇಲ್ಲಿ ಹೊರಗಡೆ, ಒಳಗಡೆ ಫುಲ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಏನು ಡಿಸ್ಟರ್ಬೆನ್ಸ್ ಆಗುತ್ತೆ? ಆ ಕಡೆ ಕ್ಲಾಸ್ ಮಾಡ್ತಾರೆ ಸರ್, ಆ ಕಡೆ ಕ್ಲಾಸ್ ಮಾಡಿದಾಗ ನಮಗೆ ಡಿಸ್ಟರ್ಬೆನ್ಸ್ ಆದರೆ ಹೊರಗಡೆ ಕರ್ಕೊಂಬರ್ತಾರೆ ಸರ್. ನಾವು ಈಗ 10th ಸ್ಟೂಡೆಂಟ್ಸ್ ಸರ್. ನಮ್ಮ ಸ್ಪೆಷಲ್ ಕ್ಲಾಸ್ ಅವೆಲ್ಲ ಇರ್ತವೆ, ಬಟ್ ಡಿಸ್ಟರ್ಬೆನ್ಸ್ ಭಾಳ ಆಗ್ತದೆ. ಆ ಕಡೆನೇ ಬಾಯ್ಸ್ ಹಾಸ್ಟೆಲಿದೆ. ಆ ಕಡೆ ಅವರು ಬೆಳಗ್ಗೆ ಕ್ಲಾಸ್ ತಗೋಬೇಕಾದ್ರೆ ಮತ್ತೆ ಡಿಸ್ಟರ್ಬ್ ಆಗ್ತೈತೆ. ಅವರು ಇನ್ನೂ ಕ್ಲಾಸಿಗೆ ಬಂದಿರಲ್ಲ, 10th ಅವರಷ್ಟೇ ಕ್ಲಾಸಿಗೆ ಹೋಗಿರ್ತೀವಿ. ಅವರಲ್ಲಿ ಮಾತಾಡೋದು ಟೀಚರ್ಸಿಗೂ ಹೇಳೋಕ್ಕಾಗಲ್ಲ ಸರ್. ಅವರು ರೈಸ್ ಮಾಡ್ತಾರೆ ವಾಯ್ಸ್, ಬಟ್ ಡಿಸ್ಟರ್ಬೆನ್ಸಿಂದ ಕೇಳಿಸೋದೇ ಇಲ್ಲ ಸರ್ ಯಾವ ಮಕ್ಕಳು. ನೀವು ಹೇಳ್ತಾ ಇದ್ದೀರಾ ಆಗಲೇ, ನಮಗೆ ಶಿಕ್ಷಣದ ಕ್ವಾಲಿಟಿ ಬಗ್ಗೆ ಪ್ರಶ್ನೆ ಇಲ್ಲ, ಊಟದ ಕ್ವಾಲಿಟಿ ಬಗ್ಗೆ ಪ್ರಶ್ನೆ ಇಲ್ಲ, ಅದರಲ್ಲಿರುವಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಪ್ರಶ್ನೆ, ವ್ಯವಸ್ಥೆ ಬಗ್ಗೆ ಪ್ರಶ್ನೆ. ಬೇರೆ ಮಕ್ಕಳಲ್ಲ ಅಟ್ಲೀಸ್ಟ್ ಈಗ ಸರ್ಕಾರಿ ಶಾಲೆ ಅಂದ್ರೂ, ವಸತಿ ಶಾಲೆ ಅಂದ್ರೂ ಒಂದೊಳ್ಳೆ ಕ್ಲಾಸ್ ರೂಮ್ ಇರುತ್ತೆ, ಬೋರ್ಡ್ ಇರುತ್ತೆ. ಸೊ ಅದು ಯಾವುದು ನಮಗೆ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಅನಿಸುತ್ತೆ ಸರ್. ಮತ್ತಿದು ಇವಾಗ ಏನು ಮಾಡೋಕ್ಕಾಗಲ್ಲ ಸರ್. ನಮಗೆ ಕಂಪ್ಲೇಂಟು ಮಾಡಿದ್ವಿ ಸರ್. ಇವಾಗ ಬೇಗ ನಾವು ಇವಾಗ ಹೋಗ್ಬಿಡ್ತೀವಿ ಸರ್. ಇನ್ನೊಂದು 1 ತಿಂಗಳು ಅಷ್ಟೇ ಸರ್ ನಾವು ಇಲ್ಲಿರೋದು. ಮತ್ತೆ ಹಾಂ ಸರ್, ಮುಗಿಯುತ್ತೆ ಸರ್, ಅಷ್ಟೇ ಸರ್. ನಮ್ಮ ಸಿಸ್ಟರ್ಸು ಬ್ರದರ್ಸು ಬರ್ತಾರೆ ಸರ್, ಅವ್ರಿಗೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ ಸರ್. ಈಗ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಇದೆಯಾ ಇಲ್ಲಿ? ನಿಮಗೆ ಒಂದು ಶಾಲೆಯ ವಾತಾವರಣ ಅಂತೂ ಇಲ್ಲಿಲ್ಲ. ನೋಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ನೀವು ಹೆಂಗೆ 4-5 ವರ್ಷ ಓದ್ಕೊಂಡ್ ಬಂದಿದ್ದೀರಿ ಇಲ್ಲಿ ಅಂತ ಸರ್. ಓದೋದ್ರ ಬಗ್ಗೆ ಯಾವುದು ಮಾತಿಲ್ಲ ಸರ್. ಬಟ್ ಇಲ್ಲಿ ಧೂಳು, ಅದು ನೀರಿಂದು, ಅದು ಧೂಳಿಗೆ ಆಲ್ಮೋಸ್ಟ್ ಎಲ್ಲರೂ ಹುಷಾರಿಲ್ದಂಗೆ ಆಗ್ತಾರೆ ಸರ್. ಮತ್ತೆ ನಾನು ಕೇಳ್ಪಟ್ಟೆ ಬರೀ ತಣ್ಣೀರೇ ಸಿಗುತ್ತೆ ಇಲ್ಲಿ, ಬಿಸಿನೀರಿಲ್ಲ ಸರ್. ಬಿಸಿನೀರು ಸಿಗಲ್ಲ ಅಂತ. ಸ್ನಾನಕ್ಕೆ ಹೋಗೋದ್ರಲ್ಲಿ ಚಳಿ ಎತ್ತಡ್ರಿ ಸರ್. ಮತ್ತೆ ಬೇಗ ಹೋಗಿ ರೂಮ್ಗಳು ಸಿಗೋದಿಲ್ಲ ಸರ್. ಬರೀ ಎಲ್ಲ 6 ರೂಮ್ ಸರ್ ಇರೋದು. ಒಂದೇ ಕೋಣೆಯಲ್ಲಿ ಎಲ್ಲರೂ ಮಲಗಿ ಬಿಡ್ತೀರಾ ಉದ್ದಕ್ಕೆ? ಇಲ್ಲ ಸರ್, ಆ ಕಡೆ 5 ರೂಮ್ ಮಾಡಿದ್ದಾರೆ ಸರ್. ಅದರಲ್ಲಿ ಒಂದು ರೇಷನ್ ರೂಮ್ ಇದೆ ಸರ್. ಅಲ್ಲ, ಈಗ ಅದು ನೆಲದ ಮೇಲೆ ಚಾಪೆ ಹಾಕಿ ಎಲ್ಲ ಅದ್ರ ಮೇಲೆನೇ ಮಾಡ್ಕೊಡ್ತೀರಾ? ಎಲ್ಲ ಫೆಸಿಲಿಟೀಸ್ ಅಂದರೆ ಬೆಡ್ಶೀಟು ಆ ಥರ ಕೊಟ್ಟಿದ್ದಾರೆ ಸರ್. ಬಟ್ ಯಾವುದೇ ಇದು ಇಲ್ಲ ಸರ್. ಯಾವ ಬೆಡ್ಶೀಟು ತಲೆದಿಂಬು ಎಲ್ಲ ಕೊಟ್ಟರು ನಾವು ಕೆಳಗೆ ಮಲಗದ ಹೊರಗಡೆ ಮಣ್ಣಲ್ಲಿ ಮಲ್ಗಕ್ ಆಗಲ್ವಲ್ಲ, ನಾವು ನೆಲದಲ್ಲಿ ಮಲ್ಗಕ್ ಆಗಲ್ವಲ್ಲ. ಮತ್ತೆ ಇದು ಯಾವ್ದು ಹಳೆ ಕೋಳಿ ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ? ಹೌದು ಸರ್. ಸರ್ ಹೆಂಗ್ ಸರ್ ನಮ್ಮ ಮಕ್ಕಳನ್ನ ನಾವು ಈ ಥರದೊಂದು ವಾತಾವರಣದಲ್ಲಿ ಓದಿಸೋದು? ಸರ್, ಇಲ್ಲಿ ಮಕ್ಕಳಿಗೆ ಪಾಪ ಭಯಭೀತರಾಗಿದ್ದಾರೆ. ಎಷ್ಟೋ ಸಲ ಈ ಮಕ್ಕಳು ಹಾವು ಹುಳ ಉಪ್ಪಡಿ ಎಲ್ಲ ಬಂದಿರೋ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಆಮೇಲೆ ಭಾಳ ಜನ ಟಿ ಸಿಗಳು ಕೂಡ ತಗೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ವ್ಯವಸ್ಥೆ ನೋಡಿ. ಈ ಅವ್ಯವಸ್ಥೆ ವಿರುದ್ಧ ಅನೇಕ ಪತ್ರಿಕೆ ಮಾಧ್ಯಮಗಳು ಬಂದಿದ್ದಾವೆ. 2 ನ್ಯಾಯಾಧೀಶರು ಕೂಡ ಬಂದು ಇಲ್ಲಿ ವಿಸಿಟ್ ಮಾಡಿ, ಇಬ್ಬರು ಜಡ್ಜ್ ಬಂದು ಪರಿಶೀಲನೆ ಮಾಡಿ, ಡಿಸ್ಟಿಕ್ ಆಫೀಸರ್ ಎಲ್ಲ ಬಂದಿದ್ದರು. ಅವ್ರಿಗೆಲ್ಲ ವಾರ್ನಿಂಗ್ ಕೊಡ್ತಾರೆ, ಬೇಗ ಆದಷ್ಟು ವ್ಯವಸ್ಥಿತವಾದಂಥ ಕೊಠಡಿಗಳನ್ನು ನಿರ್ಮಾಣ ಮಾಡಿರಿ, ಅದೇನು ವ್ಯವಸ್ಥೆ ಕಲ್ಪಿಸಿಕೊಡ್ರಿ ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಇಲ್ಲೇ ಇಟ್ಟಿದ್ದಾರೆ. ಅಲ್ಲಿ ಜಾಯಿಂಟ್ ಇದೆ, ಉದ್ದಕ್ಕೆ 3-5 ಕೊಠಡಿಗಳು ಇದ್ದಾವೆ. ಆ ಕಡೆ ಪಾಠ ಮಾಡಿದ್ದು ಈ ಕಡೆಗೆ ಡಿಸ್ಟರ್ಬೆನ್ಸ್, ಇವ್ರು ಪಾಠ ಮಾಡಿದ್ದು ಅವ್ರಿಗೆ ಡಿಸ್ಟರ್ಬೆನ್ಸ್. ಹಿಂಗಾಗಿ ಮಕ್ಕಳಿಗೆ ಟೀಚರ್ಸ್ ಪಾಠ ಮಾಡೋದು ಅರ್ಥ ಆಗ್ತಾ ಇಲ್ಲ. ಇದು ಒಂದು ಕಡೆ. ಆಮೇಲೆ ಬಾಯ್ಸು ಮತ್ತು ಗರ್ಲ್ಸು ಜಾಯಿಂಟಾಗಿರೋದ್ರಿಂದ ಇಲ್ಲಿ ಸ್ವಲ್ಪ ಅವ್ಯವಸ್ಥೆ ಕೂಡ ಕಾಣ್ತಾ ಇದೆ. ಇದ್ರ ಬಗ್ಗೆ ಶೀಘ್ರವಾಗಿ ಯಾಕೆ ಹಿಂಗೆ ಡಿಲೇ ಮಾಡ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಅಲ್ಲೇನು ಇವಾಗ ಬಿಲ್ಡಿಂಗ್ ಕಟ್ಟಡ ಆಗ್ತಾ ಇದೆ, ಜರೂರಾಗಿ 5-6 ತಿಂಗಳಲ್ಲೇ ಮುಗಿಸ್ಬೋದು. ಅದೇ 2017ರಲ್ಲೇ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಎಷ್ಟು ವರ್ಷ ಆಯ್ತು? 8 ವರ್ಷದಿಂದ 7-8 ವರ್ಷ ಆಯಿತು ಬಿಲ್ಡಿಂಗ್ನ. ಯಾಕೆ ಈ ಬಡ ಮಕ್ಕಳು ಮೇಲೆ ಇಷ್ಟು ದೌರ್ಜನ್ಯ ಯಾಕೆ ಮಾಡ್ತಾ ಇದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಅನೇಕ ಜಾತಿ ಹೌದೌದು ಪಂಗಡಗಳಿಗೆ ಹೌದು ನೀವು ನೋಡ್ರಿ ವಾತಾವರಣ, ಇವ್ರಿಗೆ ಎಲ್ಲಿ ಆಟ ಆಡಲಿಕ್ಕೆ ಮೈದಾನನೇ ಇಲ್ಲ ಇಲ್ಲಿ.
ಕೊಠಡಿ ನಮ್ಮ ಮೊದಲ ಆದ್ಯತೆ ಒಂದು ಸುಸಜ್ಜಿತವಾಗಿರುವಂತ ವಸತಿ ಶಾಲೆ ಆಗಬೇಕು. ಉಳಿದಿದ್ದೆಲ್ಲ ಈಗ ಏನು ಆಗಕ್ಕೆ ಜರೂರವಾಗಿ ಆಗ್ಬೇಕು. ಏನು ವ್ಯವಸ್ಥೆ ಇದು? ಯಾರಿಗೆ ಹೇಳೋದು, ಯಾರಿಗೆ ಕೇಳೋದು? ಸರ್ ಇದರಲ್ಲಿ ಇರ್ತಕ್ಕಂಥ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಆನಂತರ ಮಕ್ಕಳು ಇಲ್ಲಿ ಸಿಕ್ಕಾಪಟ್ಟಿ ಏರಿಯಾ ಸರಿ ಇಲ್ಲ, ಹುಳ ಉಪ್ಪಡೆಗಳೆಲ್ಲ ಜಾಸ್ತಿ, ಸಾಯಂಕಾಲದ ತಿರುಗಾಡುವಂಥ ಫ್ರೀಯಾಗಿ ಮನಸ್ಸು ಬಿತ್ತಿ ತಿರುಗಾಡುವಂಥ ಸ್ಥಿತಿ ಇಲ್ಲ, ಆಟದ ಮೈದಾನ ಇಲ್ಲ. ಆನಂತರ ಒಳಗಡೆ ಕೊಠಡಿಗಳು ಕಡಿಮೆ ಇರೋದರಿಂದ ಈ ಕಾರ್ಡ್ ಬೋರ್ಡ್ನಿಂದ ಕಂಪಾರ್ಟ್ ಮಾಡಿದ್ದಾರೆ. ಆ ಕಡೆದು ಈ ಕಡೆ, ಈ ಕಡೆದ ಕಡೆಗೆ ಫುಲ್ ವಾಯ್ಸ್ ಕೇಳಿಸ್ತಾರಿಂದ ಇವರಿಗೆ ಹುಡುಗರಿಗೆ ವಿದ್ಯಾಭ್ಯಾಸ ಮಾಡಿದ್ದೆ, ಅವ್ರು ಟೀಚಿಂಗ್ ಮಾಡಿದ್ದೆ ಗೊತ್ತಾಗಲ್ಲ, ಕೇಳಲ್ಲ. ಹಂಗಾಗಿ ಅಷ್ಟೊಂದು ಡಿಸ್ಟರ್ಬೇಷನ್ ಇದೆ. ಈಗ ಅವರು ಟೀಚರ್ಸ್ ಏನು ಅವ್ರ ಕರ್ತವ್ಯ ಅವ್ರು ಮಾಡಿ ಹೋಗ್ತಾರೆ, ಕೇಳಿದ್ರೋ ಬಿಟ್ಟರೋ ಗೊತ್ತಾಗೋದಿಲ್ಲ. ಹಾಗಾಗಿಬಿಟ್ಟು ಇದು ಅವರು ವಿದ್ಯಾರ್ಥಿಗಳಿಗೆ ಇದು ಎಜುಕೇಷನಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತಗೊಳ್ಳಿಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇದು ಅಡೆತಡೆ ಆಗ್ತಾಯಿದೆ. ಆಗಬಾರ್ದು, ಬೇಕು ಹೊಸ ಕಟ್ಟಡ ಬೇಕು, ಫೈನ್ ಆಗಿರಬೇಕು, ಸುಸಜ್ಜಿತವಾಗಿರಬೇಕು. ಆವತ್ತಿನ ದಿವಸ ಹಿಂದುಳಿದ ಜನಕ್ಕೋಸ್ಕರ ಮುಂದೆ ಆಗಲಿ ಅಂತ ಅಂದ್ಬಿಟ್ಟು ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಹೋರಾಟ ಮಾಡಿದರೂ ಆಗಿಲ್ಲ. ಶಿಕ್ಷಣದ ಬಗ್ಗೆ ಗಮನ ಕೊಡೋದಾದರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ ಇದನ್ನು ಶಿಫ್ಟ್ ಮಾಡಲಿಕ್ಕೆ. ಈಗ ಪ್ರಿನ್ಸಿಪಾಲಿಗೆ ಕೇಳಿದರೆ ಇವರು ಏನು ಕಂಪ್ಲೇಂಟ್ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು, ಇಂಡೈರೆಕ್ಟಾಗಿ ಏನೋ ಪನಿಷ್ಮೆಂಟ್ ಮಾಡೋದು ಮಾಡ್ತಾರೆ. ಹಂಗಾಗ್ಬಿಟ್ಟು ಹುಡುಗರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ, ಗೊತ್ತಾಗ್ತದೆ ನಮಗೆ. ಆನಂತರ ಈ ಸಾಯಂಕಾಲ ಎಲ್ಲಿ ಆಟದ ಮೈದಾನ ಇಲ್ಲ ನೋಡಿ, ಇಷ್ಟೆಲ್ಲ ಒಳ್ಳೆ ಎನ್ವಿರಾನ್ಮೆಂಟ್, ಒಳ್ಳೆ ಪಾಠದ ಜೊತೆಗೆ ಮಕ್ಕಳು ಆಡಬೇಕು, ಆಡಿದ್ರೇನೆ ಅವರಿಗೆ ಸಂಪೂರ್ಣವಾಗಿರುವಂತ ಬೆಳವಣಿಗೆ ಆಗುವಂಥದ್ದು ಮುಂದಕ್ಕೆ. ಇದು ನೋಡಿದ್ರೆ ಇಲ್ಲಿ ಪಾಠ ಇದೆ, ಪಾಠಕ್ಕೆ ಬೇಕಾಗಿರುವಂತ ಪೂರಕ ವಾತಾವರಣ ಇಲ್ಲ, ಆಡೋದಕ್ಕೆ ಮೈದಾನ ಇಲ್ಲ. ಪಾಠ ಇದ್ರೂ ಪಾಠ ಕಲಿಯಲಿಕ್ಕೂ ವ್ಯವಸ್ಥೆ ಇಲ್ಲ, ಮೈದಾನ ಅಂತೂ ಇಲ್ಲೇ ಇಲ್ಲ. ಆಮೇಲೆ ಯಾವ ಸೌಲಭ್ಯನೂ ಇಲ್ಲ, ಸೌಕರ್ಯಗಳು ಇಲ್ಲ. ಇನ್ನು ಮಕ್ಕಳಿಗೆ ಆಮೇಲೆ ಇನ್ನೂ ಒಂದು ಪಕ್ಕದಲ್ಲೇ ಅಶ್ವಮೇಧ ಮತ್ತು ಬೇರೆ ಬೇರೆ ಮದ್ಯದ ಅಂಗಡಿಗಳು ಇದ್ದಾವೆ. ಆ ಮದ್ಯದ ಅಂಗಡಿಗಳನ್ನ ಮದ್ಯ ಸೇವಿಸುವಂತ ಪಕ್ಕದಲ್ಲಿದೆ. ಈಗ ಮದ್ಯ ಸೇವಿಸುವವರೆಲ್ಲ ಬಂದು ಇಲ್ಲೇ ಸುತ್ತಮುತ್ತ ಮದ್ಯವನ್ನ ಇಟ್ಟುಕೊಂಡು ಸೇವನೆ ಮಾಡ್ತಿರ್ತಾರೆ ಸಾಯಂಕಾಲ ಎಲ್ಲ. ಮತ್ತೆ ಅನೈತಿಕ ಚಟುವಟಿಕೆಗಳು ಕೂಡ ನಡೀತಿರ್ತವೆ. ಈ ಸ್ಕೂಲ್ನ ಹುಡುಗರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಹೆಂಗಿದೆ ನಿಮ್ಮ ಶಾಲೆ? ಹೆಂಗಿದೆ? ಮಳೆ ಬಂದ್ರೆ ಎಲ್ಲ ಸೋರುತ್ತೆ ಸರ್, ಫುಲ್ ವಾಟರ್ ಸಮಸ್ಯೆ, ಎಲ್ಲ ಫುಲ್ ಸೋರುತ್ತೆ ಸರ್, ಮಲಗೋಕ್ಕಾಗೋದಿಲ್ಲ, ರಾತ್ರಿ ಎಲ್ಲ ಸೋರುತ್ತೆ. ಸೊಳ್ಳೆಗಳು ಭಾಳ, ಸೊಳ್ಳೆಗಳ ಕಾಟ, ಮಕ್ಕಳ ಕಾಲ ಸರ್ ಎಲ್ಲ ಹುಷಾರಿಲ್ದಂಗೆ ಆಕಾರ ಸರ್. ಅದರಿಂದ ಫಿಲ್ಟರ್ ನೀರು ಸಮಸ್ಯೆ ಭಾಳ, ಜ್ವರ ಅಂತ ಚೆನ್ನಾಗಿದೆ. ಏನು ನೀರಿನ ಕರ್ರಗಿರೋದು ಬರ್ತದೆ, ಕಪ್ಪಾಗೇನೋ ಬರುತ್ತೆ ಕುಡಿಯೋ ನೀರಿನಲ್ಲಿ, ಬಳಕೆಗೆ ಅಲರ್ಜಿ ಆಕ ಸರ್. ಅದರಿಂದ ಅಲರ್ಜಿ ಆಕ ಸರ್. ಅದರಿಂದ ಎಷ್ಟು ದಿವಸ ಅದು ಹೆಂಗಿರ್ತೀರಿ ರಾತ್ರಿ ಎಲ್ಲ ಹಿಂಗೆ ಮಲಗೋದು ಹೆಂಗೆ ನೀವು? ನಿಮ್ಗೆ ಸಪ್ರೇಟ್ ಏನಾದ್ರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ? ಅಲ್ಲೇ ನೆಲದ ಮೇಲೆ ಮಕ್ಕಳು ಹೆಂಗೆ ಉದ್ದಕ್ಕೆ ಚಾಪೆ ಹಾಕೊಂಡು ಅದ್ರ ಮೇಲೆ ಎಲ್ಲ ಒಂದೊಂದು. ಈಗ 6ನೇ ಕ್ಲಾಸು ಒಂದು ಬ್ಯಾಚು, 7ನೇ ಕ್ಲಾಸು ಒಂದು ಕಡೆ, ರೂಮ್ ಕೊಟ್ಟಿದ್ದಾರೆ, ಕ್ಲಾಸ್ ಅವರಿಗೆ ಒಂದೊಂದು ಪ್ಲೌಡ್ ಹಾಕರ್ ಸೆಂಟರ್ ಪ್ಲೈವುಡ್ ಹಾಕಿದ್ದಾರೆ, ಅದಕ್ಕೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲಿ ಜಾಗ ಕೊಟ್ಟಿರ್ತಾರೆ ಅಲ್ಲೆಲ್ಲಿ ನೀವು ಹೋಗಿ ಮಲ್ಕೊಬೇಕು. ಊಟನೂ ಅಲ್ಲೇ, ಓದುವಲ್ಲೇ, ಊಟ ಇಲ್ಲ ಆಫೀಸ್ ರೂಮ್ ಅಲ್ಲಿ ಆಗ್ತದೆ. ಊಟ ಅಲ್ಲೇ ಅಂತಂದ್ರೆ ಇಲ್ಲೇ ಇದ್ರೊಳಗಡೆನೆ ಎಲ್ಲ ಅಲ್ವಾ? ಏನ್ ಅನ್ಸುತ್ತೆ ಅಂದ್ರೆ ಈಗ ನೀವು 10ನೇ ಕ್ಲಾಸು ಅಂತಂದ್ರೆ ಬದುಕಿನ ಬಹಳ ಒಂದು ತಿರುವಿನ ಅಲ್ವಾ ವಿಚಾರ ಅಲ್ವಾ? 10ನೇ ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಆಲೋಚನೆಗಳು ಮಾಡಬೇಕಾಗಿರೋಂಥ ಸಮಯ. ಸೆರೆಮನೆಯ ವಾಸ ಇದ್ದಂಗೆ ಅದರ ಮಕ್ಕಳು. ಯಜಮಾನ್ರೆ, ಇದಿಷ್ಟು ಇಲ್ಲಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮತ್ತು ಪೋಷಕರ ಮಾತು. ಹೆಸರಿಗೆ ಮಾತ್ರ ಒಂದು ವಸತಿ ಶಾಲೆ ಅಂತಿರುವಂಥ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಸಮರ್ಪಕವಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. 6ರಿಂದ 10ನೇ ತರಗತಿವರೆಗೂ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿನ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ರು, ನಮಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ, ಆಹಾರವೂ ಕೂಡ ಪರವಾಗಿಲ್ಲ, ಆದರೆ ನಮಗೆ ಮೂಲಭೂತ ಸೌಕರ್ಯ ಇಲ್ಲದೆ ಇರುವಂಥದ್ದು ನಮ್ಮ ಮೇಲೆ ಭಾಳ ಕೆಟ್ಟ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ. ನಮಗೇನೋ ಆಯ್ತು, ನಾವು 10ನೇ ತರಗತಿ ಈಗ ಇನ್ನೊಂದು 2 ತಿಂಗಳಲ್ಲಿ ಮುಗಿಸ್ಕೊಂಡು ಹೋಗ್ತೀವಿ, ಮುಂದಿನ ನಮ್ಮ ಹಿಂದಕ್ಕೆ ಬರುವಂಥ ವಿದ್ಯಾರ್ಥಿನಿಯರಿಗಾದರೂ ಅನುಕೂಲ ಆಗುವಂಥ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಳಿ ಅನ್ನುವಂಥ ಒಂದು ಆಗ್ರಹವನ್ನು ಈ ವಿದ್ಯಾರ್ಥಿನಿಯರು ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಸರ್ಕಾರಕ್ಕೆ ತಾಯಿ ಹೃದಯ ಇರಬೇಕು ಅಂತಾರೆ. ಅಂಥ ಒಂದು ತಾಯಿ ಹೃದಯ ಸರ್ಕಾರಕ್ಕೇನಾದರೂ ಇದ್ದರೆ ಈ ಒಂದು ಕೂಡ್ಲಿಗಿಯಲ್ಲಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯನ್ನು ಆದಷ್ಟು ಬೇಗ ಒಂದು ಹೊಸ ಕಟ್ಟಡಕ್ಕೆ, ಈಗಾಗಲೇ ಏನೇ ಹೊಸತಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.